ನಮಸ್ಕಾರ. ಮಸ್ತ್ ಮಸಾಲ ಸಜ್ಜಿ ರೊಟ್ಟಿನ ಹೆಂಗೆ ಈಸಿಯಾಗಿ ಮಾಡೋದು ತೋರಿಸ್ತೀನಿ ಬರ್ರಿ. ಮೊದಲ ಸಜ್ಜಿ ತೊಗೊಂಡಿನ್ರಿ, ಅದ್ರಾಗ ಸ್ವಲ್ಪ ದಾಲ್ಚಿನ್ನಿ ಹಾಕ್ಕೊಂಡಿನ್ರಿ ಮತ್ತು ಸ್ವಲ್ಪ ಕೊತ್ತಂಬರಿ ಕಾಳನ್ನ ಹಾಕೊಳ್ತೀನಿ ನೋಡಿರಿ. ಸ್ವಲ್ಪ ಅಕ್ಕಿ ಸ್ವಲ್ಪ ಹಾಕೋಬೇಕ್ರಿ, ಅಕ್ಕಿ ಸ್ವಲ್ಪ ಉದ್ದಿನಬೇಳೆನ ಹಾಕೊಳ್ತೀನಿ, ಸ್ವಲ್ಪ ಪುಟಾಣಿನೂ ಹಾಕ್ಕೊಂಡಿನ್ರಿ, ಹಂಗೆ ಒಂದಿಷ್ಟು ಸಾಬುದಾನಿನ ಹಾಕೋರಿ. ಮಸ್ತ್ ಪಳ್ಳ ಬರ್ತಾವೆ. ಇದನ್ನೆಲ್ಲನೂ ಗಿರ್ನಿ ಹಾಕೊಂಡು ಬಂದ ಸ್ವಲ್ಪ ಸಾನ್ಸಾತೀನಿ. ಈ ಕಡೆ ನೀರು ಕಾಯಕ್ಕಿಟ್ಟಿನ್ರಿ, ಇದ್ರಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ನೀರು ಕಾಯ್ಸಾಕ್ತೀನಿ. ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕಾಯಿಸ್ಕೊಂಡ್ರಿ. ನೀರು ಕುದಿ ಬರ್ಬೇಕ್ರಿ, ಅಲ್ಲಿವರೆಗೂ ಕುದಿಸೋಣ. ನೋಡಿರಿ, ಈ ಥರ ಲಟ್ಟಣಿಗೆ ಸಿಗ್ತೈತಲ್ರಿ, ಇದನ್ನು ತೊಗೊಂಡಿನಿ. ಯಾಕಂತ ನಿಮ್ಗೆ ಹೇಳ್ತೀನಿ. ಸ್ವಲ್ಪ ಎಳ್ಳು ತೊಗೊಂಡಿನಿ, ಯಾಕಂದ್ರೆ ರೊಟ್ಟಿ ಮೇಲೆ ಹಚ್ಚಿ ತಟ್ಟಕ್ಕೆ. ನೋಡಿರಿ, ನೀರು ಕುದಿ ಬಂತು, ಹಿಟ್ಟಿಗೆ ಹಾಕೋಣ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಹಿಟ್ಟೊಳಗೆ ನೀವು ಅರಿಶಿನ ಹಾಕೋಬೋದ್ರಿ, ಇಲ್ಲಾಂದ್ರೆ ನೀರೊಳಗೆ ಹಾಕ್ಕೊಂಡು ಕಲಿಸ್ಕೋಬೋದು. ನೋಡಿರಿ, ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೈಲೇ ನಾದ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡ್ರಿ. ಸ್ಕಿಪ್ ಮಾಡಲ್ಲ ನೋಡಿರಿ, ಈಸಿಯಾಗಿ ಕಡಿಮೆ ಸಮಯದಲ್ಲಿ ಜಾಸ್ತಿ ರೊಟ್ಟಿ ಹೆಂಗೆ ಮಾಡೋದಂತ ಟಿಪ್ಸ್ ಹೇಳ್ತೀನಿ ರೀ. ಹಿಟ್ಟು ನಾದ್ಕೊಂಡಿನಿ ನೋಡ್ರಿ, ಹಿಂಗಾಗೈತಿ. ಇಷ್ಟು ಹದ ಬರ್ಬೇಕ್ರಿ. ಆದಮೇಲೆ ಒಂದೊಂದು ಉಳ್ಳಿ ತಗೊಂಡು ಲಟ್ಸೋಣ್ರಿ. ಇದ್ರ ಮೇಲೆ ಸ್ವಲ್ಪ ಎಳ್ಳು ಹಾಕ್ಕೊಂಡು ತಟ್ತೀನಿ. ಇಷ್ಟಾದ್ಮೇಲೆ ಲಟ್ಟಣಿಗೆ ಏನಲ್ರಿ ಇದೆ ನೋಡ್ರಿ, ಅದಕ್ಕೆ ಪ್ಲಾಸ್ಟಿಕ್ ಕವರ್ ಮಾಡಿಕೊಂಡು ಹಿಂಗೆ ಲಟ್ಸೋದ್ರಿ. ಈ ಲಟ್ಟಣಿಯಿಂದ ಭಾಳ ಜಲ್ದಿ ರೊಟ್ಟಿ ಆಗ್ತಾವೆ ಮತ್ತು ಡಿಸೈನು ಆಗ್ತಾವೆ, ತೆಳ್ಳಗನು ಆಗ್ತಾವೆ. ಮೇಲೆ ನೀರು ಹಚ್ಕೋಬೇಕ್ರಿ ಒಂದು ಸೈಡ. ಅದಾದ್ಮೇಲೆ ಹೊಳಸಿ ಎಲ್ಲನೂ ಚೆನ್ನಾಗೆ ಬೇಯಿಸ್ಕೋಬೇಕು. ನೋಡ್ರಿ, ಹಿಂಗೆ ಎಲ್ಲನೂ ಬೇಯಿಸ್ಕೋಬೇಕು. ನಾನು ಹೇಳೋ ಮೆಥಡ್ನ ಫಾಲೋ ಮಾಡಿರಿ. ನೋಡಿರಿ, ಎಷ್ಟು ಮಸ್ತ್ ಬಂದವು ಸಜ್ಜಿ ರೊಟ್ಟಿ. ನೀವು ಟ್ರೈ ಮಾಡಿರಿ.